ರಾಜ್ಯದ ಹಲವು ಕಡೆ ಮಳೆಯ ಅಬ್ಬರ ಜೋರಾಗಿದೆ. ಪ್ರಮುಖವಾಗಿ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗ ಭಾಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಭಾರಿ ಮಳೆಗೆ ಗೋಡೆ ಕುಸಿದು ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಸಿದ್ದಮ್ಮ ಗೋಡೆ ಕುಸಿತಕ್ಕೆ ಮೃತಪಟ್ಟಿರುವ ವೃದ್ಧೆ. ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗದಲ್ಲಿ ವಿಪರೀತ ಮಳೆಯ ಆಗ್ತಾ ಇದೆ. ಪರಿಣಾಮ ಹಲವು ಕಡೆ ಹಲವು ಅವಾಂತರಗಳಾಗಿದೆ. ಶಿವಮೊಗ್ಗ ತಾಲೂಕಿನ ಆಡುಗುಡಿ ಅನ್ನೋ ಗ್ರಾಮದಲ್ಲಿ ಇದೀಗ ವೃದ್ಧೆಯೊಬ್ಬರು ಮನೆಯ ಗೋಡೆ ಕುಸಿದು ಸಾವನ್ನಪ್ಪಿದ್ದಾರೆ. ಭಾರಿ ಮಳೆಗೆ ತಡರಾತ್ರಿ ಮನೆಯ ಗೋಡೆ ಕುಸಿದಿದೆ. ಗೋಡೆ ಕುಸಿತದಿಂದ ಮನೆಯಲ್ಲಿದ್ದ 4 ಗಾಯಗಳಾಗಿದ್ದು 45 ವರ್ಷದ ಹೇಮಾವತಿ ಅನ್ನುವ ಮಹಿಳೆಗೆ ಗಂಭೀರ ಗಾಯಗಳಾಗಿದೆ. ಪರಶುರಾಮ್, ಪಲ್ಲವಿ, ಚೇತನ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳು ಸದ್ಯ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿದೆ. ಆದರೆ ಮನೆಯಲ್ಲಿದ್ದ ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಮಳೆಯ ಅವಾಂತರಗಳು ಶಿವಮೊಗ್ಗ ಭಾಗವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಇದೀಗ ಮನೆಯ ಗೋಡೆ ಕುಸಿದು ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಮನೆಯಲ್ಲಿದ್ದ 4 ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಸಿದ್ದಮ್ಮ ಗೋಡೆ ಕುಸಿತಕ್ಕೆ ಮೃತಪಟ್ಟಿರುವ ವೃದ್ಧೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಮನೆಯಲ್ಲಿ ಒಟ್ಟು 4 ಚಿಕ್ಕ ಪುಟ್ಟ ಗಾಯಗಳಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಟ್ ಮತ್ತೊಬ್ಬ ವೃದ್ಧೆ ಸಾವನ್ನಪ್ಪಿದ್ದಾರೆ. ಮನೆ ನಮ್ಮ ರಕ್ಷಣೆಗೆ ಅಂತಿರುತ್ತೆ, ಬಟ್ ಅದೇ ಮನೆ ನಮ್ಮ ಮೇಲೆ ಯಮನಾಗಿ ತಿರುಗಿ ಬಿದ್ದಾಗ ಏನಾಗುತ್ತೆ ಅಂದ್ರೆ ಸಾವುಗಳಾಗ್ತವೆ. ಶಿವಮೊಗ್ಗದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಸಿದ್ದಮ್ಮ ಅನ್ನುವ ಮಹಿಳೆ ಗೋಡೆ ಕುಸಿತಕ್ಕೆ ಬಲಿಯಾಗಿದ್ದಾರೆ. ಶಿವಮೊಗ್ಗ ತಾಲೂಕಿನ ಆಡುಗೋಡಿ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ. ಮತ್ತೊಬ್ಬ ಮಹಿಳೆಗೆ ಹೆಚ್ಚಿನ ಗಂಭೀರ ಗಾಯಗಳಾಗಿದ್ದು, ಇನ್ನು 2 ಮಕ್ಕಳು ಸಣ್ಣ ಪುಟ್ಟ ಗಾಯಗಳಿಂದ ಸದ್ಯ ಜೀವದ ಅಪಾಯದಿಂದ ಎಸ್ಕೇಪ್ ಆಗಿದ್ದಾರೆ. ಭಾರಿ ಮಳೆಗೆ ಗೋಡೆ ಕುಸಿದು ವೃದ್ಧೆ ಸಾವನ್ನಪ್ಪಿದ್ರೆ ಅದೇ ಮನೆಯಲ್ಲಿದ್ದಂತಹ ಮತ್ತೊಬ್ಬ ಮಹಿಳೆಗೆ ತೀವ್ರ ತರನಾದ ಪೆಟ್ಟುಗಳಾಗಿದೆ. 2 ಗಂಟೆ ರಾತ್ರಿ ಗೋಡೆ ನಮ್ಮ ಅಜ್ಜಿ ಮೇಲೆ ನಮ್ಮ ಅಮ್ಮನ ತಲೆ ಮೇಲೆ ಬಿದ್ದಿತ್ತು. ನಾವು ಈ ಕಡೆ ಸೈಡಾಗಿದ್ವಿ. ಸೈಡಾಗಿದ್ದು ಇದು ಎತ್ಕೊಬರೋತ್ತಿಗೆ ಸ್ವಲ್ಪತ್ತಿಗೆ ಅರ್ಧ ಗಂಟೆಗೆ ನಮ್ಮ ಅಜ್ಜಿ ಡೆತ್ ಆಗಿದ್ರು. ಆಸ್ಪತ್ರೆಗೆ ಕರ್ಕೊಬಂದು ಎಷ್ಟು ಜನ ಇದ್ರು ಮನೆಯಲ್ಲಿ? 4 ಜನ ಇತ್ತು. ಮತ್ತು ನಿಮಗೆ ಬೇರೆ ಯಾರಿಗೆ ಏನಾಗಿಲ್ಲ? ಬೇರೆ ನಾವು ಇಬ್ಬರಿಗೆ ಏನಾಗಿಲ್ಲ. ಎಷ್ಟೊತ್ತಿಗೆ ಆಗಿತ್ತು ಅಂದರೆ? 2 ಗಂಟೆಗೆ. ಮತ್ತು ಆಮೇಲೆ ಏನು ಮಾಡಿದ್ರಿ? ಹೆಂಗೆ ತಗೊಂಬಂದ್ರಿ ಹಾಸ್ಪಿಟ್ಲಿಗೆ? ಜನ ಬಂದ್ರ? ಊರು ಜನ ಏನಾಯ್ತು? ಬಂದಿದ್ರು, ಆಂಬುಲೆನ್ಸಿಗೆ ಫೋನ್ ಮಾಡಿದ್ರು. 2 ಫೋಟೋ ಹೊಡ್ಕೊಂಡು ಹೋಗಿ. ಅಲ್ಲಿ ಅಜ್ಜಿ ಮಲಗಿದ್ರಾ? ಅಜ್ಜಿ ಮತ್ತಮ್ಮ ಮಲಗಿದ್ರಾ ರೂಮಲ್ಲಿ? ಅಜ್ಜಿ ಮಕ್ಕಂಡಿದ್ದಿಲ್ಲ, ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಜ್ಜಿ ಮೇಲೆ ಗೋಡೆ ಬಿದ್ದಿದೆ. 2 ಗಂಟೆ ರಾತ್ರಿ ಗೋಡೆ ನಮ್ಮ ಅಜ್ಜಿ ಮೇಲೆ ನಮ್ಮ ಅಮ್ಮನ ತಲೆ ಮೇಲೆ ಬಿದ್ದಿತ್ತು.